ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗೆ ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗಿರುವಂಥದ್ದು. ಏನು ಕಾಂಗ್ರೆಸ್ ಅಭ್ಯರ್ಥಿಗಳ ಇವತ್ತು ಫೈನಲ್ ಆಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ಒಂದು ಉಪಚುನಾವಣೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಒಂದು ಅಂತಿಮದ ಒಂದು ಫೈನಲ್ ಈ ಅಭ್ಯರ್ಥಿಗಳು ಇವತ್ತು ಘೋಷಣೆ ಮಾಡಿದ್ದಾರೆ. ಆಂತರಿಕ ಅಸಮಾಧಾನ, ಈ ಒಂದು ಆಂತರಿಕ ಒಂದು ಬಿಕ್ಕಟ್ಟು, ಇದರ ನಡುವೆಯೇ ಈಗ ಕಾಂಗ್ರೆಸ್ನಲ್ಲಿ ಈಗ ಚುನಾವಣೆಗೆ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ. ಮೇಟಿ ಕುಟುಂಬಕ್ಕೆ ಟಿಕೆಟ್ ವಿವಾದದ ಒಂದು ಶಮನ, ಉಮೇಶ್ ಮೇಟಿ ಕಣಕ್ಕೆ ಮತ್ತು ಸಿದ್ಧಾರ್ಥ ಮಲ್ಲಿಕಾರ್ಜುನ್ ಈಗಾಗಲೇ ಸ್ಪರ್ಧೆಗೆ ಇಳಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿದ್ದಂತಹ ಉಪಸಮರದಲ್ಲಿ ಇವತ್ತು ಫೈನಲ್ ಆಗಿರುವಂಥದ್ದು. ಎಸ್ ಪ್ರಿಯ ವೀಕ್ಷಕರೇ, ಮುಸ್ಲಿಮರ ಒಂದು ವಿರೋಧದ ನಡುವೆಯೂ ದಾವಣಗೆರೆಯ ದಕ್ಷಿಣದಲ್ಲಿ ಶಾಮನೂರ ಶಿವಶಂಕರಪ್ಪನವರ ಒಂದು ಮೊಮ್ಮಗನಾಗಿರ್ತಕ್ಕಂಥ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಈಗ ಒಂದು ಸ್ಪರ್ಧೆಗೆ ಇಳಿದಿದ್ದಾರೆ. ಕೌಟುಂಬಿಕ ಕಲಹದಿಂದ ಹೊರತಾಗಿಯೂ ಕೂಡ ಈಗ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಈಗ ಬಾಗಲಕೋಟೆ ಟಿಕೆಟ್ ಅನ್ನ ನೀಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಒಂದು ಕುತೂಹಲ ಕೆರಳಿಸಿದ್ದಂತಹ, ತೀವ್ರ ಆ ಒಂದು ಚರ್ಚೆಗೆ ಗ್ರಾಸವಾಗಿದ್ದಂತಹ ಇವು ಎರಡು ಕ್ಷೇತ್ರಗಳ ಪೈಕಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ತನ್ನ ಒಂದು ಅಫಿಷಿಯಲ್ ಅಧಿಕೃತವಾಗಿ ತಮ್ಮ ಕ್ಯಾಂಡಿಡೇಟ್ಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಅಧಿಕೃತ ಒಪ್ಪಿಗೆಗೆ ಒಂದು ಮೇರೆಗೆ ಏನಾದರೂ ಬಾಗಲಕೋಟೆಯಿಂದ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣದಿಂದ ಸಿದ್ಧಾರ್ಥ ಮಲ್ಲಿಕಾರ್ಜುನ್ ಅವರನ್ನ ಕಣಕ್ಕೆ ಇಳಿಸಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಈಗಾಗಲೇ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿದೆ. ಶಾಸಕ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಒಂದು ಖಾಲಿಯಾಗಿದ್ದಂಥ ತೆರವಾದಿದ್ದಂಥ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅವರ ಮೊಮ್ಮಗ ಸಿದ್ಧಾರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡ್ತಾರೆ. ಇದರ ನಿರ್ಧಾರಕ್ಕೆ ಕ್ಷೇತ್ರದಲ್ಲಿ 30% ಮುಸ್ಲಿಂ ಸಮುದಾಯದವರ ನಾಯಕರು ತೀವ್ರ ಒಂದು ವಿರೋಧದ ನಡುವೆಯೂ, ತೀವ್ರ ಒಂದು ವಿರೋಧ ವ್ಯಕ್ತವಾದದ ನಡುವೆಯೂ ಜಮೀರ್ ಅಹಮದ್ ಈ ಹಿಂದೆ ಒಂದು ನೆನ್ನೆ ನಡೆದಂಥ ಒಂದು ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ನಾನು ರಾಜೀನಾಮೆಯನ್ನು ನೀಡ್ತೇನೆ, ಅಲ್ಪಸಂಖ್ಯಾತರಿಗೆ ನೀವೇನಾದರೂ ಟಿಕೆಟ್ ಕೊಡಲಿಲ್ಲ ಅಂತಂದರೆ ರಾಜೀನಾಮೆ ಕೊಡ್ತೀನಿ ಅಂತ ಇವೆಲ್ಲವೂ ಕೂಡ ಚರ್ಚೆ ಆಗಿತ್ತು. ಅದನ್ನು ಶಮನಗೊಳಿಸಿದ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಟಿಕೆಟನ್ನು ಘೋಷಣೆ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕುಟುಂಬ ರಾಜಕಾರಣವನ್ನು ವಿರೋಧಿಸಿದ್ದಂತಹ ಅಭ್ಯರ್ಥಿಗಳು 50,000 ಮತದಿನ ಅಂತರದಿಂದ ಸೋಲಿಸಿರುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಮಕ್ಕಳ ಒಂದು ಇಂಟರ್ನಲ್ ಫೈಟ್, ಆ ಒಂದು ಒಳ ಜಗಳ ಐತಲ್ಲ, ಅದನ್ನೆಲ್ಲವನ್ನು ಶಮನಗೊಳಿಸಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ದಿವಂಗತರಾದಂಥ HY ಮೇಟಿ ಅವರ ಒಂದು ಮಕ್ಕಳಾದಂತಹ ಮಲ್ಲಿಕಾರ್ಜುನ್ ಮತ್ತು ಉಮೇಶ್ ಮತ್ತು ಮಹಾದೇವಿ ಇವರ ನಡುವೆ ಒಂದು ಸಾಕಷ್ಟು ಒಂದು ಭಿನ್ನಾಭಿಪ್ರಾಯ ಒಳಗಡೆ ಜಗಳ ನಡೆದಿತ್ತು. ಇವನ್ನೆಲ್ಲವನ್ನು ಶಮನಗೊಳಿಸಿ ಕೌಟುಂಬಿಕ ಬಂಡಾಯವನ್ನು ಕ್ಲೋಸ್ ಮಾಡಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ತಡರಾತ್ರಿಯವರೆಗೂ ಒಂದು ದೊಡ್ಡ ಸಭೆಯನ್ನು ನಡೆಸಿ ಸಂಧಾನ ಮಾಡುವಲ್ಲಿ ಸಕ್ಸಸ್ ಆಗಿ ಯಶಸ್ವಿಯಾಗಿದ್ದಾರೆ. ಅಂತಿಮವಾಗಿ ಕುಟುಂಬದ ಒಂದು ಒಮ್ಮತದ ಮೇರೆಗೆ ಒಂದು ಕುರುಬ ಸಮುದಾಯದ ಮತಗಳ ಒಂದು ಭದ್ರಪಡಿಸಿಕೊಳ್ಳೋಕೆ ಈ ಒಂದು ನಿಟ್ಟಿನಲ್ಲಿ, ಈ ಒಂದು ಉದ್ದೇಶದಿಂದ ಉಮೇಶ್ ಮೇಟಿ ಅವರಿಗೆ ರಾಜ್ಯ ಕಾಂಗ್ರೆಸ್ ಉಪಚುನಾವಣೆಗೆ ಟಿಕೆಟ್ ಕೊಟ್ಟು ಖಚಿತಪಡಿಸಿದ್ದಾರೆ. ಗೆಲುವಿಗೆ ಕಾಂಗ್ರೆಸ್ ಈಗ ನೂತನವಾದ ತಂತ್ರವನ್ನು ಕೂಡ ಈಗಾಗಲೇ ರೂಪಿಸ್ತಾ ಇದ್ದಾರೆ. ಬಂಡಾಯದ ಮತ್ತು ಆಂತರಿಕ ಅಸಮಾಧಾನಗಳು, ಆಂತರಿಕ ಬಿಕ್ಕಟ್ಟು ಇವೆಲ್ಲವೂ ನಡುವೆ ಕಾಂಗ್ರೆಸ್ನ ತಂಡ ಇಬ್ಬರು ಅಭ್ಯರ್ಥಿಗಳನ್ನು ಅಫಿಷಿಯಲ್ ಆಗಿ ಈಗಾಗಲೇ ಅಧಿಕೃತವಾಗಿ ಚುನಾವಣೆಗೆ ಅಖಾಡಕ್ಕೆ ಇಳಿಸಿದ್ದಾರೆ. ನಾಯಕರ ನಿಧನದಿಂದ ಹುಟ್ಟಿಕೊಂಡಿದ್ದಂತಹ ಒಂದು ಅನುಕಂಪದ ಒಂದು ಅಲೆ ಇತ್ತಲ್ಲ, ಹೌದು, ಸರ್ಕಾರದ ಇವೆಲ್ಲವೂ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಬಲದಿಂದ ಎರಡೂ ಕ್ಷೇತ್ರವನ್ನ ಗೆಲುವು ಸಾಧಿಸುವ ಒಂದು ವಿಶ್ವಾಸಕ್ಕೆ ಈಗ ಆಡಳಿತ ಪಕ್ಷದಲ್ಲಿರ್ತಕ್ಕ ಕಾಂಗ್ರೆಸ್ಗೆ ಈಗ ಶಕ್ತಿ ಬಂದಂತಾಗಿದೆ. ಇವು ಎರಡೂ ಒಂದು ಕ್ಷೇತ್ರಗಳ ಒಂದು ಅಸಮಾಧಾನ ಇತ್ತಲ್ಲ, ಆ ನಾಯಕರನ್ನ ಸಮಾಧಾನ ಪಡಿಸುವಲ್ಲಿ ರಾಜ್ಯದ ಮಟ್ಟದ ನಾಯಕರು ಈಗಾಗಲೇ ಬಿರುಸಿನ ಕಾರ್ಯತಂತ್ರನ ರೂಪಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ತಂತ್ರ ವರ್ಕೌಟ್ ಆಗುತ್ತಾ, ಗೆಲ್ತಾರಾ ಅಥವಾ ಬಿಜೆಪಿಗೆ ಲಾಭ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ. ಒಟ್ಟಾರೆ ಈ ಒಂದು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆ ಸುತ್ತಲೂ ಉಂಟಾಗಿದ್ದಂಥ ಆ ಒಂದು ಅಸಮಾಧಾನದ ಬಿಕ್ಕಟ್ಟು, ಕೌಟುಂಬಿಕ ರಾಜಕಾರಣ ಇವೆಲ್ಲವೂ ಕೂಡ ಚರ್ಚೆ ಮತ್ತು ಸಮುದಾಯದ ಒಂದು ಬ್ಯಾಲೆನ್ಸ್ಡ್ ಎಲ್ಲ ಒತ್ತಡಗಳನ್ನು ಕಾಂಗ್ರೆಸ್ಗೆ ಈಗ ಸವಾಲಾಗಿವೆ. ಇದರ ನಡುವೆ ಹೈಕಮಾಂಡ್ ಈಗ ಫೈನಲ್ ಆಗಿ ಅಂತಿಮವಾಗಿ ಘೋಷಿಸಿದಂತಹ ಅಭ್ಯರ್ಥಿಗಳ ಮೂಲಕ ಈಗ ಚುನಾವಣೆಯನ್ನು ಎದುರಿಸೋಕೆ ಇವೆರಡೂ ಒಂದು ಕ್ಯಾಂಡಿಡೇಟ್ಗಳು ಸಜ್ಜಾಗಿದೆ. ಅನುಕಂಪದ ಅಲೆ, ಸರ್ಕಾರದ ಇವೆಲ್ಲವೂ ಯೋಜನೆ ಇವೆಲ್ಲದರ ಮೇಲೆ ಭರವಸೆಟ್ಟು ಗೆಲ್ತೀವಿ, ಸಾಧಿಸ್ತೀವಿ ಅನ್ನೋ ಗುರಿ ಈಗಾಗಲೇ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಎರಡೂ ಕ್ಷೇತ್ರಗಳ ಫಲಿತಾಂಶಗಳು ರಾಜ್ಯ ರಾಜಕೀಯ ಮುಂದಿನ ದಿನಗಳಲ್ಲಿ ಮಹತ್ವದ ಸೂಚನೆ ನೀಡೋಕೆ ಈಗಾಗಲೇ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಈ ರೀತಿಯಾಗಿ ಪೊಲಿಟಿಕಲ್ ಇಂಟ್ರೆಸ್ಟಿಂಗ್ ಮ್ಯಾಟರ್ ಆಗಿ ನೋಡ್ತಾ ಇದ್ದು ಫ್ರೀಡಂ ಟಿವಿ, ಜನಸಾಮಾನ್ಯರ ಶಕ್ತಿ.